ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನನ್ನು ಹಸೆಗೆ ಕರಿತಾ ಇದ್ದಾರೆ. ವಧುವರರನ್ನು ಹಸೆಗೆ ಕರೆದು ಇಡೀ ಜೀವನ ಹಸಿರಾಗಿರಲಿ ಅಂತ ಆಶೀರ್ವದಿಸುವಂತಹ ಕ್ರಿಯೆ. ಅಂತಹ ಸಂದರ್ಭದಲ್ಲಿ ಆ ಭಗವಂತನನ್ನು ಅನೇಕ ರೀತಿಯಾಗಿ ಕರೀತಾ ಇದ್ದಾರೆ. ಬೇಗ ಬಾರೋ ಬೇಗ ಬಾರೋ ನೀಲಮೇಘ ವರ್ಣ, ಬೇಗ ಬಾರೋ ಬೇಗ ಬಾರೋ ವೇಲಾಪುರದ ಚೆನ್ನ ಅಂಥೇಳಿ. ಇಂದಿರೆ ರಮಣ ಗೋವಿಂದ ಬೇಗ ಬಾರೋ, ನಂದನ ಕಂದ ಮುಕುಂದ ಬೇಗ ಬಾರೋ ಅಂತ ಹಾಗೆ ಭಗವಂತನನ್ನು ಕರೀತಾ ಇದ್ದಾರಂತ. ಭಗವಂತನನ್ನು ಕರೀತಾ ಇದ್ದರೆ ಭಗವಂತ ಬಂದೇನು ಅಂತಂದರೆ, ಒಂದು ಬಾರಿ ಎರಡು ಬಾರಿ ಕರೆದ್ರೆ ನಮ್ಮ ಭಗವಂತ ಬರೋದಲ್ಲ. ನಮ್ಮ ಎಷ್ಟು ದೋಷಗಳಿವೆ ನಮ್ಮಲ್ಲಿ, ಆ ಎಲ್ಲ ದೋಷಗಳನ್ನು ಭಗವಂತನ ಮುಂದೆ ಪ್ರೆಸೆಂಟ್ ಮಾಡಬೇಕಂತೆ. ಪ್ರೆಸೆಂಟೇಷನ್, ಉಡುಗೊರೆ ಅಂತ ಕೊಡಬೇಕಂತೆ. ಏನ್ರಿ ಪಾಪಗಳನ್ನು ಉಡುಗೊರೆ ಅಂತ ಕೊಡೋದೇನೆಂದರೆ, ಉಡುಗೊರೆ ಕೊಡುವಾಗ ಮುಚ್ಚಿ ಕೊಡ್ತೇವಲ್ಲ, ನೋಡುವ ಜನಕ್ಕೆ ಮುಚ್ಚಿ ಕೊಡ್ತೇವೆ. ಆದರೆ ಅದನ್ನು ಬಿಚ್ಚುವವನು ಮಾತ್ರ ಯಾವನು ಹೋಲ್ಡರ್ ಇರ್ತಾನೋ ಅವನೇ ತಾನೆ. ಹಾಗೆ ನಾವು ಎಷ್ಟು ಮುಚ್ಚಿ ನಮ್ಮ ಪಾಪಗಳನ್ನು ಭಗವಂತನ ಎದುರಿಗೆ ಹೇಳಿಕೊಂಡರೂ ಕೂಡ ಭಗವಂತ ಅವುಗಳನ್ನು ಬಿಚ್ಚಿ ಒಂದೊಂದನ್ನು ಎಣಿಸಿ ಅವುಗಳು ಇಲ್ಲದೇ ಇರುವಂತೆ ಮಾಡಿ ನಮಗೆ ಅನುಗ್ರಹವನ್ನು ಭಗವಂತ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಅನೇಕ ಪದ್ಯಗಳಿಂದ ಭಗವಂತನ ಉದ್ಗಾರವನ್ನು ತೆಗೀತಾ ಕೇಳ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೆ ಚಿನ್ಮಯವೆನಿಪ ನಿಮ್ಮ ಮನೆಗಳಲ್ಲಿ, ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಮೆಯರೊಡಗೂಡಿ ರಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಹಸೆಗೆ ಬಾ. ಶೋಭಾನೆ ಶ್ರೀಕೃಷ್ಣ, ನಿಮ್ಮ ಎಲ್ಲ ಮನೆಗಳು ಕೂಡ ಚಿನ್ಮಯನೇ. ಯಶೋದೆ ಕೇಳ್ತಾಳಂತೆ, ಶ್ರೀಕೃಷ್ಣ ಪರಮಾತ್ಮ ಯಾರ ಮನೆಯಲ್ಲೂ ಸಿಗದೇ ಇದ್ದಾಗ ಯಶೋದ ಕೇಳ್ತಾಳಂತೆ, ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ಕೃಷ್ಣನ ಕಂಡೀರಾ, ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ಕೃಷ್ಣನ ಕಂಡೀರಾ. ನಿಮ್ಮ ಯಾರ್ದಾದ್ರೂ ಮನೆಗಳಲ್ಲಿ ನಮ್ಮ ಕೃಷ್ಣ ಇದ್ದಾನೇನೋ ಅಂತ ನೋಡಿ. ಯಶೋದೆಯ ಮಾತು ನೋಡಿ ಹೇಗಿದೆ. ತನ್ನ ಮನೆಯೆಂಬ ಮನದ ಒಳಗಡೆನೇ ಕೃಷ್ಣ ಇದ್ದಾನೆ, ಆದರೆ ಇನ್ನೊಂದು ಕಡೆಗಳಲ್ಲಿ ಹುಡುಕ್ತಾ ಹೋಗ್ತೇವೆ. ನಿತ್ಯದಲ್ಲಿ ನಮ್ಮ ಪರಿಸ್ಥಿತಿಯೂ ಹಾಗೇ ಇದೆ. ನಮ್ಮ ಮನಸ್ಸೆಂಬ ಮನೆಯಲ್ಲಿ ಹೃದಯ ಮಂಟಪದಲ್ಲಿ ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ವೇಣು ಲೋಲನ ಕುಳ್ಳಿರಿಸಿ ಗಾನದಿಂದ ಸ್ತುತಿಸುವೆ ಅಂತಾರೆ ದಾಸರು. ಅಂದ ಮೇಲೆ ಅಂತಹ ಭಗವಂತ ಹೃದಯದಲ್ಲೇ ಇದ್ದಾನೆ. ಆದರೆ ನಾವು ಎಲ್ಲ ಕಡೆಗಳಲ್ಲಿ ಹುಡುಕ್ತಾ ಇದ್ದೇವೆ ಭಗವಂತ ಎಲ್ಲಿರ್ತಾನೆ ಅಂಥೇಳಿ. ಆ ನಿಟ್ಟಿನಲ್ಲಿ ಚಿನ್ಮಯವೆನಿಪ ನಿಮ್ಮ ಮನೆಗಳಲ್ಲಿ, ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಮೆಯರೊಡಗೂಡಿ ರಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಹಸೆಗೆ ಬಾ ಅಂತ ಕರೀತಾ ಇದ್ದಾರೆ. ಏನಿದರ ಅರ್ಥ? ಅದ್ಭುತವಾದ ವಿವರಣೆ ಇದೆ ನೋಡಿ. ಭಗವಂತ ಬ್ರಹ್ಮಾಂಡಕ್ಕೆ ಲಯವನ್ನು ಕೊಡ್ತಾನೆ, ಜೊತೆಗೆ ಜೀವರಿಗೂ ಲಯವನ್ನು ಕೊಡ್ತಾನೆ. ಪ್ರಳಯ ಕಾಲದಲ್ಲಿ ಯೋಗ ನಿದ್ರೆ ಮಾಡ್ತಾನೆ, ಆದರೆ ಇವೆಲ್ಲವನ್ನು ತನ್ನ ಹೊಟ್ಟೆಯೊಳಗಡೆ ಇಟ್ಟುಕೊಳ್ತಾನೆ. ಮುಂದೆ ಪ್ರಳಯದ ಕೊನೆಯ ಭಾಗದಲ್ಲಿ ಭಗವಂತ ದುರ್ಗಾದೇವಿ ಹಾಡುವಂತಹ ಶ್ರುತಿಗೀತೆಗೆ, ಮಂಗಳ ಧ್ವನಿಗೆ ತಾನು ಏಳ್ತಾನಂತೆ ಯೋಗ ನಿದ್ರೆಯಿಂದ ಭಗವಂತ. ನೋಡಿ ದುರ್ಗಾದೇವಿಯ ಉಪಕಾರ ಹೇಗಿದೆ ನೋಡಿ. ನಾವು ಪ್ರಳಯ ಕಾಲದಲ್ಲಿ ಪರಮಾತ್ಮನ ಹೊಟ್ಟೆಯಲ್ಲಿ ಹೋಗಿರುವಂತಹ ನಮ್ಮೆಲ್ಲರನ್ನ ಮತ್ತೆ ತಾನು ಭಗವಂತನನ್ನು ಎಬ್ಬಿಸಿ ಮತ್ತೆ ನಮಗೆ ಸೃಷ್ಟಿಯಾಗುವಂತೆ, ಮತ್ತೆ ನಮಗೋಸ್ಕರವಾಗಿ ಇಡೀ ಈ ಪ್ರಪಂಚದ ಸೃಷ್ಟಿ ಮಾಡುವಂತೆ ಯಾವ ದುರ್ಗಾದೇವಿ ಮಾಡ್ತಾಳಂತೆ. ಹಾಗೆ ಆ ಭಗವಂತ ಆ ಮಂಗಲ ಧ್ವನಿಗೆ ಹೇಳ್ತಾನಂತೆ. ನಾವು ಕೂಡ ಮಂಗಲ ಧ್ವನಿಯಿಂದಲೇ ಭಗವಂತನನ್ನು ಎಬ್ಬಿಸಬೇಕು. ಬೆಳಗ್ಗೆ ಎದ್ದಾಕ್ಷಣ ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ, ಪ್ರೀತಿಯಿಂದ ಭಗವಂತನನ್ನು ಎಬ್ಬಿಸ್ಬೇಕಂತೆ. ಅಂತೂ ಇಂತೂ ನಮ್ಮನ್ನಂತೂ ಎಬ್ಸಿದೆಯಲ್ಲಪ್ಪ ಭಗವಂತ ಅಂತ ಹೋಗಿಬಿಡಬಾರ್ದು. ಪ್ರೀತಿಯಿಂದ ಭಗವಂತನನ್ನು ಎಬ್ಬಿಸಬೇಕಂತೆ. ಆ ಭಗವಂತನ ಮಂಗಲಮಯವಾದ ಧ್ವನಿಯನ್ನು ಭಗವಂತ ಕೇಳ್ತಾ, ದುರ್ಗಾದೇವಿ ಹಾಡುವಂತಹ ಧ್ವನಿಯನ್ನು ಕೇಳ್ತಾ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡ್ತಾನಂತೆ. ಉಪಚಯ
ಅಪಚಯಗಳು. ಹೀಗೆ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡ್ತಾನೆ. ಲಕ್ಷ್ಮೀ ಸ್ವರೂಪಭೂತವಾದ ಶ್ವೇತದ್ವೀಪ, ವೈಕುಂಠ, ಶ್ರೀಭಾಗವನ್ನು ಭಗವಂತ ವ್ಯಕ್ತಗೊಳಿಸ್ತಾನಂತೆ. ಹರಿಕಥಾಮೃತ ಸಾರದಲ್ಲಿ ಶ್ರೀ ಭೂಭಾಗ ಎಷ್ಟಿದೆ, ದುರ್ಗಾದೇವಿಯ ಭಾಗ ಎಷ್ಟಿದೆ, ಇದೆಲ್ಲವನ್ನು ನಾವು ಹಿಂದೆ ತಿಳಿದಿದ್ದೇವೆ. ಅಂತಹ ಶ್ರೀಭಾಗವನ್ನು ವ್ಯಕ್ತಗೊಳಿಸ್ತಾನಂತೆ. ತನ್ನ ಉದರದಲ್ಲಿ ಧ್ಯಾನಸ್ಥರಾಗಿರ್ತಕ್ಕಂತಹ ಮುಕ್ತ ಜೀವರನ್ನು ಆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಶ್ರೀಭಾಗಗಳಲ್ಲಿ ತಾನು ಪ್ರವೇಶವನ್ನು ಮಾಡಿಸಿ ಅವರೊಡನೆ ಆಟ ಆಡ್ತಾನಂತೆ. ನೋಡಿ ಭಗವಂತ, ನೋಡಿ ಎಷ್ಟು ಪ್ರೀತಿ ಭಕ್ತರ ಮೇಲೆ. ಯಾರು ಧ್ಯಾನ ಮಾಳ್ಪ ಸಜ್ಜನರ ಮಾನದಿಂ ಪರಿಪಾಲೀಪ ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ ಶ್ರೀನಿವಾಸ ನೀನೇ ಪಾಲಿಸೋ ಶ್ರಿತಜನ ಪಾಲ ಗಾನಲೋಲ ಶ್ರೀ ಮುಕುಂದನೇ. ಧ್ಯಾನ ಮಾಳ್ಪ ಸಜ್ಜನರ ಮಾನದಿಂ ಪರಿಪಾಲೀಪ. ದಾಸರು ಹೇಳಿದ್ರಲ್ಲ, ಈ ಮಾತಿಗೆ ಎಲ್ಲಿ ಉದಾಹರಣೆ ಅಂದರೆ ಇಲ್ಲೇ ನೋಡಿ. ತನ್ನ ಹೊಟ್ಟೆಯೊಳಗೆ ಇರುವಂತಹ ಮುಕ್ತ ಜೀವರನ್ನು ಪ್ರೀತಿಯಿಂದ ಒಳಗಡೆ ಇಟ್ಟುಕೊಂಡು ಧ್ಯಾನಾಸಕ್ತರಾದಂತಹ ಮುಕ್ತ ಜೀವರನ್ನು ಈ ಮತ್ತೆ ಹೊರಗಡೆ ತಂದು ಅನಂತಾಸನ, ಶ್ವೇತದ್ವೀಪ ಇವೇ ಮೊದಲಾದವುಗಳಲ್ಲಿ ಪ್ರವೇಶ ಮಾಡಿಸಿ ಅವರೊಡನೆ ಆಟವಾಡ್ತಾನಂತೆ. ನಿನ್ನೆ ತಿಳಿದಿದ್ದೇವಲ್ಲ, ಕೇಸಕ್ಕಿ ಅನ್ನ ಉಂಬುವನ ಬಡ್ಡೆ ಕಾಸು ಬಿಡದೆ ಹೊನ್ನ ಗಳಿಸುವನ ಘೋಷನಾದಕ್ಕೆ ನಲಿಯುವನ ಘೋಷನಾದಕ್ಕೆ ನಲಿಯುವನ ತನ್ನ ದಾಸರ ಮ್ಯಾಳದೊಳು ಕುಣಿದಾಡುತ್ತಿಹನ ಧಣಿಯ ನೋಡಿದೇನ ವೆಂಕಟನ ವೆಂಕಟನ ಧಣಿಯ ನೋಡಿದೇನ ವೆಂಕಟನ ಮನದಣಿಯ ನೋಡಿದೇನೋ ಮನದಣಿಯ ನೋಡಿದೇನೋ ಶಿಖಾಮಣಿ ತಿರುಮಲನ ಧಣಿಯ ನೋಡಿದೇನ ವೆಂಕಟನ ವೆಂಕಟನ ಧಣಿಯ ನೋಡಿದೇನ ವೆಂಕಟನ ತನ್ನ ದಾಸರ ಮ್ಯಾಳದೊಳು ಕುಣಿದಾಡುತ್ತಿಹನ. ಅಂತಹ ಭಗವಂತ ಅವರೊಡನೆ ಕ್ರೀಡೆಯನ್ನು ಮಾಡುತ್ತಾ ನವರತ್ನಮಯವಾದ ಮಂಟಪದೊಳಗೆ ರಮಾರೂಪವಾದಂತಹ ಚಿನ್ಮಯವಾದ ಪದ್ಮಗಳಲ್ಲಿ ಆ ಲಕ್ಷ್ಮೀದೇವಿಯೊಡನೆ ಕ್ರೀಡೆಯನ್ನು ಮಾಡ್ತಾನಂತೆ ಭಗವಂತ. ಪ್ರೀತಿಯಿಂದ ಆ ಲಕ್ಷ್ಮೀದೇವಿಯನ್ನು ಆಲಿಂಗನ ಮಾಡ್ತಾನೆ, ಪ್ರೀತಿಯಿಂದ ಆ ಲಕ್ಷ್ಮೀದೇವಿಗೆ ಮಾತುಗಳನ್ನು ಹೇಳ್ತಾನೆ, ಪ್ರೀತಿಯಿಂದ ಅನೇಕ ರೀತಿಯಾದ ತನ್ನ ರೂಪಗಳನ್ನು ಆ ಲಕ್ಷ್ಮೀದೇವಿಗೆ ತೋರಿಸ್ತಾನಂತೆ ಭಗವಂತ. ನೋಡಿ ಎಷ್ಟು ಪ್ರೀತಿ ಭಗವಂತನಿಗೆ. ಒಂದೊಂದು ಹಂತದಲ್ಲಿ ರಂಗನು ಭೂಲೋಕದೆ ಭುಜಂಗಗಿರಿಯೊಲಳ ಮೇಲು ಮಂಗಪತಿಯಾಗಿ ನಿನ್ನ ಅಂಗೀಕರಿಸುವಂತೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮಾಯಾದೇವಿಯೇ ಮಾಯಾದೇವಿಯೇ. ಹಾಗೆ ಆ ಲಕ್ಷ್ಮೀದೇವಿಯೊಡನೆ ನಿತ್ಯದಲ್ಲಿ ಮುಂದೆ ವಿಹಾರವನ್ನು ಮಾಡ್ತಾ ಇದ್ದಾನಂತೆ. ಹಾಗೆ ಬ್ರಹ್ಮ, ರುದ್ರ, ಇಂದ್ರ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಲೋಕಗಳಲ್ಲಿ ಇದೇ ಭಗವಂತನ ಪೂಜೆಯನ್ನೇ ಮಾಡ್ತಾರಂತೆ. ಅಷ್ಟು ಭಗವಂತನನ್ನು ಸದಾಕಾಲದಲ್ಲಿ ಕೊಂಡಾಡುವಂತೆ ಮಾಡ್ತಾನೆ. ಮತ್ತೆ ಎಲ್ಲ ಸೃಷ್ಟಿಯನ್ನು ಮಾಡ್ತಾನೆ. ಹೀಗೆ ಆ ಲಕ್ಷ್ಮೀದೇವಿಯ ಜೊತೆಗೆ ಪ್ರಕೃತಿಯಾಗಿ, ಶ್ರೀಯಾಗಿ, ಭೂವಾಗಿ, ದುರ್ಗೆಯಾಗಿ ನಿನ್ನ ಸೇವೆಯನ್ನು ಮಾಡುವಂತಹ ಲಕ್ಷ್ಮೀದೇವಿಯ ಜೊತೆಗೆ ವಿಹಾರವನ್ನು ಮಾಡುವಂತಹ ಶ್ರೀಕೃಷ್ಣ, ನಮ್ಮ ಮನೆಯ ಹಸೆಗೆ ಬಾ, ಈ ಹಸೆಗೆ ಬಂದು ಕುಳಿತುಕೋ ಶ್ರೀಕೃಷ್ಣ ಪರಮಾತ್ಮ ಎನ್ನುವುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾನಾವತಾರದಲ್ಲಿ ನಂಬಿದ ಸುರರಿಗೆ ಆನಂದವೀವ ಕರುಣೀಬಾ ಆನಂದವೀವ ಕರುಣೀಬಾ ಶ್ರೀಕೃಷ್ಣ ಶ್ರೀನಾರಿಯೊರಡನೆ ಹಸೆಗೆ ಬಾ ಶೋಭಾನೆ. ಮುಕ್ತರೊಡನೆ ಕ್ರೀಡೆಯನ್ನು ಮಾಡ್ತಾನೆ. ಅನಂತರದಲ್ಲಿ ತನ್ನ ನಾನಾ ಅವತಾರಗಳನ್ನು ತೋರಿಸಿಕೊಡ್ತಾನಂತೆ ಭಗವಂತ. ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಆಗಲೇ ಹೇಳಿದ್ನಲ್ಲ, ಅನೇಕ ರೀತಿಯಾದ ತನ್ನ ರೂಪಗಳನ್ನು ತೋರಿಸಿಕೊಡ್ತಾನಂತೆ ಭಗವಂತ. ಎಲ್ಲವೂ ನೀನೇ, ರಾಮನೂ ನೀನೇ, ಶ್ಯಾಮನೂ ನೀನೇ,
ಆ ಬುದ್ಧನೂ ನೀನೆ, ಕಲ್ಕಿಯೂ ನೀನೆ, ಮಾಧವನ ರೂಪಗಳಿಗೆ ಭೇದವಿಲ್ಲವೆಂದು ತಿಳಿದು ಸಾದರದಲ್ಲಿ ಪೂಜಿಸಿ ಪ್ರಸಾದ ಉಣ್ಣದವನು ಬದುಕಿ ಏನು ಸಾರ್ಥಕ ಅಂತ ತನ್ನ ಅನೇಕ ರೀತಿಯಾದ ಮಹಿಮೋಪೇತವಾಗಿರ್ತಕ್ಕಂತಹ ತನ್ನ ರೂಪಗಳನ್ನು ಭಗವಂತ ತೋರಿಸ್ತಾನಂತೆ. ಒಂದೊಂದು ರೂಪ ಏನು ಭಗವಂತನಿಗೆ, ಅನಂತ ರೂಪಗಳು ನಮ್ಮ ಭಗವಂತನಿಗೆ ತನ್ನ ಅವತಾರ ರೂಪಗಳನ್ನು ತೋರಿಸ್ತಾನಂತೆ. ಯಾವ್ಯಾವ ದೇವತೆಗಳು ಭಗವಂತ ಅವತಾರ ಮಾಡಿದಾಗ ಅವತಾರವನ್ನು ಮಾಡಿ ಆ ಭಗವಂತನ ಸೇವೆಯನ್ನು ಮಾಡಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಆನಂದವನ್ನು ಕೊಡ್ತಾನಂತೆ ಭಗವಂತ. ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯತ್ತೀರೆ ಆನಂದಮಯಗೆ ಚಿನ್ಮಯಗೆ ವೇದವ ತಂದು ಬೆಟ್ಟವ ಪೊತ್ತು ಧರಣಿಯ ಸಾಧಿಸಿ ಕಂಬದಿ ಬಂದವಗೆ ಭೂದಾನವ ಬೇಡಿ ನೃಪನ ಸಂಹರಿಸಿದ ಆದಿಮೂರುತಿಗೆ ಆರತಿಯತ್ತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯತ್ತೀರೆ ಆನಂದಮಯಗೆ ಚಿನ್ಮಯಗೆ. ಎಲ್ಲ ದೇವತೆಗಳು ಆರತಿಯನ್ನು ಮಾಡ್ತಾ ಇರ್ತಾರಂತೆ ಭಗವಂತನಿಗೆ. ನೋಡಿ, ಇಷ್ಟೆಲ್ಲ ಅವತಾರಗಳನ್ನು ತೋರಿಸ್ತಾ ಎಲ್ಲರಿಗೂ ಕೂಡ ಆನಂದವನ್ನು ನೀಡ್ತಾ ಶ್ರೀಕೃಷ್ಣ ಪರಮಾತ್ಮ ಲಕ್ಷ್ಮೀದೇವಿಯರೊಡನೆ ಸಡಗರದಿಂದ ಮೆಲ್ಲಡಿಯ ನಿಡುತ್ತ ಬೇಗ ಎಡಬಲದಲ್ಲಿ ನಿನ್ನ ಮಡದಿಯರೊಪ್ಪುತ್ತ ತಡ ಮಾಡದೆ ಬಾ ಮೃಡಸಕ ವೆಂಕಟ ನಡೆದು ಬಾರಯ್ಯ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಮನೆಯ ಹಸಿಗೆ ಬಾ. ನಾನಾವತಾರದಲ್ಲಿ ನಿನ್ನ ಅನೇಕ ರೀತಿಯಾದ ಅವತಾರಗಳಲ್ಲಿ ನಿನ್ನನ್ನು ನಂಬಿದಂತಹ ಸುರರಿಗೆ ದೇವತೆಗಳಿಗೆ ಆನಂದವೀವ ಕರುಣಿ ಬಾ, ಆನಂದವನ್ನು ಕೊಡುವಂತಹ ಕರುಣಾ ಸಮುದ್ರ ನೀನು ಬಾ ಭಗವಂತ. ಆನಂದವೀವ ಕರುಣಿ ಬಾ ಶ್ರೀಕೃಷ್ಣ. ಶ್ರೀನಾರಿಯರೊಡನೆ ಹಸಿಗೆ ಬಾ. ಶ್ರೀನಾರಿಯೊಡನೆ ಅನ್ನಲಿಲ್ಲ, ಶ್ರೀನಾರಿಯರೊಡನೆ. ಶ್ರೀ ಲಕ್ಷ್ಮೀದೇವಿ ಅವಳು ಮತ್ತೆ ನಾರಿಯರು ಅಂತಂದರೆ ಯಾರು? ಇದೇ ಭೂದೇವಿ. ಅವರ ಜೊತೆಗೆ ನೀನು ಬಾ ಅಂದರೆ ಶ್ರೀದೇವಿ ಭೂದೇವಿ ಸಹಿತನಾಗಿ ನೀನು ನಮ್ಮ ಮನೆಯ ಹಸಿಗೆ ಬಾ ಎನ್ನುವುದಾಗಿ ಕೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿಯ ಅನೇಕ ಅವತಾರಗಳವು. ಲಕ್ಷ್ಮೀದೇವಿಯ ಅವತಾರಗಳಿಗೂ ಲಕ್ಷ್ಮಿಗೂ ಅಭೇದದ ಚಿಂತನೆ. ಅಂದಮೇಲೆ ಭೂ ಆಗಿರಬಹುದು, ಶ್ರೀ ಆಗಿರಬಹುದು, ಲಕ್ಷ್ಮೀ ಆಗಿರಬಹುದು, ದುರ್ಗೆ ಆಗಿರಬಹುದು, ಇದೆಲ್ಲವೂ ಕೂಡ ಲಕ್ಷ್ಮೀದೇವಿಯ ಅವತಾರವೇ. ಹಾಗೆ ಅವರೆಲ್ಲರ ಜೊತೆಗೆ ನೀನು ಬಾ ನಮ್ಮ ಮನೆಗೆ ಎನ್ನುವುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದಿ ಕುಳಿತು ಅಮ್ಮನ ದಿನೇಹವ ಮಾಡುವ ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ಪರಬ್ರಹ್ಮ ಮೂರುತಿಯೇ ಹಸಿಗೆ ಬಾ ಶೋಭಾನೆ. ಅವತಾರ ರೂಪದ ಸೃಷ್ಟಿಯಾದ ಮೇಲೆ ಬ್ರಹ್ಮಾಂಡದ ಸೃಷ್ಟಿ, ಬ್ರಹ್ಮಾಂಡದೊಳಗೆ 14 ಲೋಕಗಳ ಸೃಷ್ಟಿ, ಬಳಿಕ ಶ್ರೀಕೃಷ್ಣ ಪರಮಾತ್ಮ ಸತ್ಯಲೋಕದ ಬ್ರಹ್ಮನ ಅರಮನೆಯಲ್ಲಿ ರತ್ನದ ಪೀಠ, ನವರತ್ನಮಯವಾದಂತಹ ಪೀಠ, ಆ ಪೀಠದಲ್ಲಿ ಕುಳಿತು ಒಮ್ಮನಸ್ಸಿನಿಂದ ಸ್ನೇಹವನ್ನು ಮಾಡ್ತಾನೆ. ಅವನು ಮಾಡುವಂತಹ, ಆ ಬ್ರಹ್ಮದೇವನು ಮಾಡುವಂತಹ ನಿರ್ಮಲವಾದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಅಂತಹ ಬ್ರಹ್ಮ ಒಬ್ಬ, ಅವನಿಗಿಂತಲೂ ಪರಬ್ರಹ್ಮನಾದ ಸರ್ವೋತ್ತಮನಾದ ಬ್ರಹ್ಮ ನೀನು. ಅಂದ ಮೇಲೆ ಪರಬ್ರಹ್ಮ ಮೂರ್ತಿಯಾದ ನೀನು ನಮ್ಮ ಈ ರತ್ನ ಖಚಿತವಾದ ಹಸೆಮಣೆಗೂ ಬಾ ಎನ್ನುವುದಾಗಿ ಕರೀತಾ ಇದ್ದಾರೆ. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಬ್ರಹ್ಮನಲ್ಲಿ ಸ್ನೇಹವನ್ನು ಮಾಡ್ತಾನೆ. ಬ್ರಹ್ಮ, ಚತುರ್ಮುಖ ಬ್ರಹ್ಮ ಭಗವಂತನಲ್ಲಿ ಸೇವೆಯನ್ನು ಮಾಡ್ತಾನೆ. ವೇದ ಪೀಠ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರಲೋಕ ಪವಿತ್ರ ಸುಚರಿತ್ರ. ಭಗವಂತ ಮೊದಲಿಗೆ ಪಾಠವನ್ನು ಹೇಳಿಕೊಡೋದು, ಭಗವಂತ ಮೊದಲಿಗೆ ಎಲ್ಲ ರೀತಿಯಾದ ಅನುಸಂಧಾನದ ಕ್ರಮಗಳನ್ನು, ಎಲ್ಲ ರೀತಿಯಾದ ಜ್ಞಾನವನ್ನು ಮೊದಲಿಗೆ ಮಾಡಿಕೊಡೋದು ಬ್ರಹ್ಮದೇವರಿಗಂತೆ. ಅಷ್ಟು ಬ್ರಹ್ಮದೇವರ ಮೇಲೆ ಪ್ರೀತಿ. ಯಾವುದೇ ದೋಷಗಳನ್ನು ಬ್ರಹ್ಮದೇವರು ಮಾಡೋದಿಲ್ವಲ್ಲ, ಅದಕ್ಕಾಗಿ ಅಷ್ಟು ಬ್ರಹ್ಮದೇವರ ಮೇಲೆ ಪ್ರೀತಿ. ಆ ಬ್ರಹ್ಮದೇವರ ಮೇಲಿನ ಪ್ರೀತಿಯಿಂದ ಆ ಭಗವಂತ ಬ್ರಹ್ಮದೇವರ ಮೇಲೆ ಸ್ನೇಹವನ್ನು, ಪ್ರೀತಿಯನ್ನು ಅಷ್ಟು ಬ್ರಹ್ಮದೇವರು ಚೆನ್ನಾಗಿ ನಡೆದುಕೊಂಡಿರ್ತಾರೆ. ಅದಕ್ಕಾಗಿ ಆ ಪ್ರೀತಿಯನ್ನು ಭಗವಂತ
ಮಾಡ್ತಾನೆ. ಭಗವಂತ ಆ ಬ್ರಹ್ಮನ ಜೊತೆಗೆ ಒಂದೇ ರತ್ನಪೀಠದಲ್ಲಿ ಕುಳಿತು ಎಲ್ಲ ಭೋಗಗಳನ್ನು ಕೂಡ ಸವಿತಾನಂತೆ. ಇದಕ್ಕೆ ಸಹಭೋಗ ಪದವಿ ಅಂತ ಕರೀತಾರೆ. ಇದು ಬ್ರಹ್ಮದೇವರಿಗೆ ಮಾತ್ರ ಶಕ್ಯವಾದದ್ದು, ಇನ್ನಾರಿಗೂ ಕೂಡ ಇದು ಶಕ್ಯವಾದದ್ದಲ್ಲ. ಬೊಮ್ಮನ ಮನೆಯಲ್ಲಿ ರನ್ನಪೀಠದಿ ಕುಳಿತು ಒಮ್ಮನದಿ ನೇಹವ ಮಾಡುವ ಅಂದರೆ ಸ್ನೇಹ ಅಂದರೆ ಸ್ನೇಹವನ್ನು ಮಾಡುವ ಭಗವಂತ ನಿರ್ಮಲ ಬ್ರಹ್ಮದೇವನ ಮೇಲೆ ಸ್ನೇಹ ಭಗವಂತ ಮಾಡ್ತಾನೆ. ಆ ಭಗವಂತನಿಗೆ ಎಲ್ಲ ರೀತಿಯಾದ ಪೂಜೆಯನ್ನು ಬ್ರಹ್ಮ ಮಾಡ್ತಾನೆ. ಹೀಗೆ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಕೂಡ ಈ ಸ್ನೇಹವನ್ನು ಮಾಡ್ತಾ ಇಂತಹ ಪರಬ್ರಹ್ಮನಿಗೆ ಸ್ನೇಹ ತೋರಿಸುವಂತಹ ಭಗವಂತ ನಮ್ಮ ಮನೆಯ ಹಸೆಗೆ ಬಾ ಎನ್ನುವುದಾಗಿ ಹಸೆಮಣೆಗೆ ಕರೀತಾ ಇದ್ದಾರೆ. ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದಿ ಕುಳಿತು ಒಮ್ಮನದಿ ನೇಹವ ಮಾಡುವ ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ಪರಬೊಮ್ಮ ಮೂರುತಿಯೇ ಹಸೆಗೆ ಬಾ ಶೋಭಾನೆ. ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತೀಯಾಗ ಬಡಿಸಿದ ರಸಾಯನವ ಸಕ್ಕರೆ ಗೂಡಿದ ಪಾಯಸ ಸವಿಯುವ ರಕ್ಕಸ ವೈರಿಯೇ ಹಸಿಗೆ ಬಾ ಶೋಭಾನೆ. ಬ್ರಹ್ಮನ ಮನೆಯಲ್ಲಿ ಭಗವಂತನ ಆರಾಧನೆ ಆಯಿತು. ಮುಖ್ಯಪ್ರಾಣನ ಮನೆಯಲ್ಲಿ ಬರುವಂದೇ, ಆದರೂ ಕೂಡ ಮುಖ್ಯಪ್ರಾಣನ ಮನೆಯಲ್ಲಿ ಒಂದೇ ಮನೆಯವರು ಸಹೋದರರು ಜೊತೆಗೆ ಬ್ರಹ್ಮವಾಯುಗಳು ಮಾಡುವಂತಹ ಭಗವಂತನ ಆರಾಧನೆ ಇದು ಯಾರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರಸ್ವತಿ ಭಾರತೀಯರು ಅಷ್ಟೇ ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡ್ತಾರೆ. ಮುಖ್ಯಪ್ರಾಣನ ಮನೆ ಅಂತಂದರೆ ಅಲ್ಲಿ ಸರಸ್ವತಿ ಕ್ಷೀರಕ್ಕೆ ಅಭಿಮಾನಿ, ಭಾರತಿ ಪಾಯಸಕ್ಕೆ ಅಭಿಮಾನಿ. ಕ್ಷೀರವಿಲ್ಲದೆ ಪಾಯಸ ಆಗೋದಿಲ್ಲ. ಹಾಗೆ ಇಬ್ಬರೂ ಕೂಡ ಸೇರಿಕೊಂಡು ಭಗವಂತನಿಗೆ ಸಕ್ಕರೆ ಕೂಡಿದ ಪಾಯಸವನ್ನು ಕೊಡ್ತಾರಂತೆ. ಯಾಕೆ ಅಂದರೆ ಅವರಲ್ಲಿ ಪಾಯಸ ಬಹಳ ಇದೆ ವಾಯುದೇವರಲ್ಲಿ. ಏನು ಪಾಯಸ ಅಂತ ಕೇಳಿದ್ರೆ ಅದಕ್ಕೆ ದಾಸರಂತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ. ವಿಠಲ ಎನ್ನುವಂತಹ ನಾಮವೇ ತುಪ್ಪ, ರಾಮನಾಮ ಸಕ್ಕರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ಕೃಷ್ಣನ ನಾಮವೇ ಸಕ್ಕರೆ ಅಂತ ಸದಾಕಾಲದಲ್ಲಿ ಭಗವಂತನ ಪ್ರಾರ್ಥನೆ, ಭಗವಂತನ ಸೇವೆ, ಭಗವಂತನ ನಾಮಸ್ಮರಣೆ ಮಾಡುವಂತಹ ವಾಯುದೇವರ ಮನೆಯಲ್ಲಿ ಯಾಲಕ್ಕಿ ಬಡಿಸಿದ ರಸಾಯನವ, ಯಾಲಕ್ಕಿಯಿಂದ ಕೂಡಿರ್ತಕ್ಕಂತಹ ಹಣ್ಣುಗಳ ರಾಶಿ ಜೊತೆಗೆ ಸಕ್ಕರೆ ಕೂಡಿದಂತಹ ಪಾಯಸ, ಇದೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಮುಂದೆ ಭಗವಂತ ರುದ್ರರ ಮನೆಗೆ ಹೋಗ್ತಾರಂತೆ. ಅದು ನಾಳೆ ಸೋಮವಾರ, ಅದಕ್ಕಾಗಿ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ, ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತೀಯಾಗಲಕ್ಕಿ ಬಡಿಸಿದ ರಸಾಯನವ ಸಕ್ಕರೆ ಗೂಡಿದ ಪಾಯಸ ಸವಿಯುವ ರಕ್ಕಸ ವೈರಿಯೇ ಹಸಿಗೆ ಬಾ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ